ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗದೇ ಇರುವಂತಹ ವಿಷಯಗಳು ಯಾವುದು ಹಾಗೂ ನೀವು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂದರೆ, ಸಂತೋಷವಾಗಿ ಇರಬೇಕು ಅಂದರೆ ಯಾವ ರೀತಿ ವ್ಯಕ್ತಿಗಳಿಂದ ದೂರ ಇರಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ನೀವು ಸ್ವಾತಂತ್ರ್ಯ ಪ್ರಿಯರು. ನೀವು ನಿಮ್ಮ ಜೀವನದ ನಿರ್ಧಾರಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ತೆಗೆದುಕೊಳ್ಳೋಕೆ ಇಷ್ಟಪಡ್ತೀರಾ. ಯಾರಾದರೂ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ತೊಡಕಾದರೆ ಅಥವಾ ಈ ರೀತಿ ಕೆಲಸ ಮಾಡಬೇಡ, ಇದು ಸರಿ ಇಲ್ಲ, ಅದನ್ನು ಈ ರೀತಿ ಮಾಡು ಅಂತ ಹೇಳಿದರೆ ನಿಮಗೆ ಇಷ್ಟ ಆಗೋದಿಲ್ಲ. ಒಂದೋ ಕೋಪ ಬರುತ್ತೆ, ಇಲ್ಲಾಂದರೆ ನೀವು ಆ ವ್ಯಕ್ತಿಗಳನ್ನೇ ದೂರ ಮಾಡ್ತೀರಾ. ಉದಾಹರಣೆಗೆ, ನಿಮಗೆ ಮನೆಯಿಂದ ಕೆಲಸ ಮಾಡೋದು ಇಷ್ಟ ಅಂದ್ಕೊಳ್ಳಿ, ಹಾಗೆ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದು ಕೂಡ ಇಷ್ಟ. ಯಾರೋ ಒಬ್ಬ ನಿಮ್ಮ ಸ್ನೇಹಿತ ಬಂದು ಮನೆಯಿಂದ ಕೆಲಸ ಮಾಡಬೇಡ, ಆಫೀಸ್ಗೆ ಹೋಗಿ ಕೆಲಸ ಮಾಡುವಂತ ಪ್ರತಿದಿನ ಹೇಳ್ತಾನೆ ಇದ್ದರೆ ನಿಮಗೆ ನೀವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋ ಕೆಲಸ ಹಾಗೂ ನಿಮ್ಮ ಜೀವನ ಶೈಲಿಯನ್ನು ನಿಮ್ಮ ಸ್ನೇಹಿತ ವಿರೋಧ ಮಾಡ್ತಾ ಇದ್ದಾನಲ್ಲ ಅನಿಸುತ್ತೆ. ಪದೇ ಪದೇ ಈ ಮಾತುಗಳನ್ನು ಕೇಳಿದಾಗ ನಿಮಗೆ ಇರಿಟೇಷನ್ ಆಗುತ್ತೆ, ಬೇಸರಗೊಳ್ತೀರ. ಅದರಿಂದ ನೀವು ಈ ರೀತಿ ನಿಮ್ಮ ನಿರ್ಧಾರಗಳನ್ನು, ನಿಮ್ಮ ಸ್ವಾತಂತ್ರ್ಯವನ್ನು ಗೌರವಿಸದೇ ಇರುವಂಥ ವ್ಯಕ್ತಿಗಳ ಜೊತೆ ಹೆಚ್ಚಿನ ಬಾಂಧವ್ಯ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇಂಥವರಿಂದ ನಿಮ್ಮ ನೆಮ್ಮದಿ ಹಾಳಾಗೋದಂತೂ ಸತ್ಯ. ಎರಡನೇದಾಗಿ, ನಂಬಿಕೆ ದ್ರೋಹ ಮಾಡುವಂಥವ್ರು. ನೀವು ಯಾರನ್ನಾದರೂ ನಂಬಿದರೆ ಆ ನಂಬಿಕೆ ತುಂಬ ಗಾಢವಾಗಿರುತ್ತೆ. ನೀವು ತೋರಿಸೋ ನಂಬಿಕೆ ಸ್ವಲ್ಪ ವಿಭಿನ್ನ. ಸ್ನೇಹ, ಪ್ರೀತಿ, ಸಹಕಾರ ಎಲ್ಲದರಲ್ಲೂ ನಂಬಿಕೆಯನ್ನು ತೋರಿಸ್ತೀರ. ಆದರೆ ಈ ನಂಬಿಕೆಗೆ ಧಕ್ಕೆ ಆದಾಗ ನಿಮ್ಮ ಮನಸ್ಸಿಗೆ ಆಳವಾದ ನೋವಾಗುತ್ತೆ. ಉದಾಹರಣೆಗೆ, ನೀವೊಬ್ಬ ಹುಡುಗ ಅಂದ್ಕೊಳ್ಳಿ. ಇಲ್ಲಿ ಹುಡುಗ ಅಥವಾ ಹುಡುಗಿ ಅಂತ ಹೇಳ್ತಿಲ್ಲ, ನೀವು ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತೀರ. ನೀವು ನಿಮ್ಮ ಪ್ರೀತಿಯಲ್ಲಿ ಬಹಳ ನಿಷ್ಠ ಹಾಗೂ ಪ್ರಾಮಾಣಿಕತೆಯಿಂದ ಇರ್ತೀರ. ನೀವು ನಿಮ್ಮ ಪ್ರೀತಿಯಲ್ಲಿ ತುಂಬ ಪ್ರಾಮಾಣಿಕತೆಯಿಂದ ಇರುವಂಥ ಸಮಯದಲ್ಲೇ ಒಂದು ದಿನ ನೀವು ಪ್ರೀತಿ ಮಾಡುವಂಥ ಹುಡುಗಿ ತನ್ನ ಹಳೆ ಬಾಯ್ ಫ್ರೆಂಡ್ ಜೊತೆ ಚಾಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಆಕೆಗೆ ಹಳೆ ಲವರ್ ಜೊತೆ ಪ್ರೀತಿ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಇದ್ರೂ ಅವಳು ನಿಮ್ಮಿಂದ ಆ ವಿಷಯನ ಮುಚ್ಚಿಟ್ಟಿರ್ತಾಳಲ್ಲ, ಅದರಿಂದಾಗಿ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮ ಹೃದಯ ಗೆಲ್ಲಬೇಕು ಅಂದರೆ ಮೊದಲು ನಿಮ್ಮ ನಂಬಿಕೆಯನ್ನು ಉಳಿಸ್ಕೋಬೇಕು. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು ಬಹುಮುಖ್ಯವಾಗಿರುತ್ತೆ. ಒಂದು ಸರಿ ನೀವು ಯಾರ ಮೇಲಾದರೂ ನಂಬಿಕೆ ಕಳ್ಕೊಂಡ್ರೆ ಇನ್ಯಾವತ್ತೋ ಆ ವ್ಯಕ್ತಿ ಮೇಲೆ ನಿಮಗೆ ಮತ್ತೊಮ್ಮೆ ನಂಬಿಕೆ ಬರಲ್ಲ. ಸೆಕೆಂಡ್ ಚಾನ್ಸ್ ಅಂತೂ ಕೊಡೋದೇ ಇಲ್ಲ ನೀವು. ಮೂರನೇದಾಗಿ, ನಿಮ್ಮ ಹೊಸ ವಿಚಾರಗಳಿಗೆ ಅಡ್ಡಿ ಮಾಡೋದು. ನೀವು ನಾವೀನ್ಯತೆಯ ಪ್ರತಿರೂಪ. ಹೊಸ ಆಲೋಚನೆಗಳು, ಸೃಜನಾತ್ಮಕ ಚಿಂತನೆ ಹಾಗೂ ಪ್ರಗತಿಪರವಾದ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತೀರ. ನೀವು ಸಾಮಾನ್ಯದವರೇನಲ್ಲ. ನೀವು ಈ ಸಮಾಜ ವಿರೋಧಿಸಿದ್ರೂ ಕೂಡ ಹೊಸ ದಾರಿಗಳನ್ನು ಹುಡುಕ್ತೀರ. ಈ ಸಮಯದಲ್ಲಿ ಯಾರಾದರೂ ಇದೆಲ್ಲ ನಿನ್ನಿಂದ ಆಗಲ್ಲ, ಇಂಥದ್ದೆಲ್ಲ ಯೋಚನೆ ಮಾಡಬೇಡ ಅಂತ ನಿಮ್ಮ ಅಭಿಪ್ರಾಯಗಳನ್ನು ತಿರಸ್ಕರಿಸಿದರೆ, ನೀನು ಈ ಕೆಲಸದಲ್ಲಿ ಯಶಸ್ವಿಯಾಗಲ್ಲ ಅಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡಿದರೆ ನೀವು ಕುಗ್ಗಿ ಹೋಗ್ತೀರ. ಉದಾಹರಣೆಗೆ, ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ. ಏನಂದರೆ, ಚಿಕ್ಕ ಮಕ್ಕಳಿಗೆ ಲರ್ನಿಂಗ್ ಆ್ಯಪ್ ಡೆವಲಪ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತೀರ. ಈ ವಿಷಯನ ಕೇಳಿ ನಿಮ್ಮ ಸ್ನೇಹಿತ ಏನಾದರೂ, ಇದೆಲ್ಲ ಏನಕ್ಕೆ ಮಾಡ್ತೀಯಾ, ಆಲ್ರೆಡಿ ಬೇಕಾದಷ್ಟು ಆ್ಯಪ್ ಇದೆ, ಇದನ್ನು ಯಾರು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾರೆ, ಸ್ಟೇಬಲ್ ಆಗಿರೋದು ಒಂದು ಜಾಬ್ ನೋಡು, ಕೆಲಸಕ್ಕೆ ಹೋಗು ಅಂತ ಹೇಳಿದರೆ ನಿಮ್ಮ ಉತ್ಸಾಹವೆಲ್ಲ ಕರಗಿ ಹೋಗುತ್ತೆ. ನೀವು ಕೂಡ ಕುಗ್ಗಿ ಹೋಗ್ತೀರ. ಇಂತಹ ನಕಾರಾತ್ಮಕ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳಿಂದ ಅಂತರ ಕಾಯ್ಕೊಳ್ಳಿ. ಯಾಕಂದರೆ ನಿಮ್ಮ ಚಿಂತನೆಯಲ್ಲಿ ಕ್ರಾಂತಿ ಇರುತ್ತೆ. ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶವಾಗಿರುತ್ತೆ. ನಿಮ್ಮ ಉತ್ಸಾಹವನ್ನು ಹೆಚ್ಚು ಮಾಡುವಂಥ ವ್ಯಕ್ತಿಗಳ ಜೊತೆ ಮಾತ್ರ ಸ್ನೇಹ, ಸಂಬಂಧ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಆಲೋಚನೆಗಳು ಅಪರೂಪವಾಗಿರ್ಬೋದು, ಆದರೆ ಅವುಗಳು ಭವಿಷ್ಯ ನಿರ್ಮಾಣಕ್ಕೆ ಮುನ್ನುಡಿಯಾಗಿರುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವಂಥ ವ್ಯಕ್ತಿಗಳ ಜೊತೆ ಮಾತ್ರ ಸಂಪರ್ಕ ಇಟ್ಕೊಳ್ಳಿ. ನಾಲ್ಕನೇದಾಗಿ, ತಕ್ಷಣದ ಫಲಿತಾಂಶದ ನಿರೀಕ್ಷೆ. ನೀವು ದೀರ್ಘಕಾಲಿಕ ದೃಷ್ಟಿಕೋನ ಇಟ್ಕೊಂಡಿರ್ತೀರ. ನೀವು ಹೊಸದಾಗಿ ಯೋಜಿಸಿದ ಯಾವುದೇ ಯೋಜನೆ ಅಥವಾ ಕೆಲಸವನ್ನು ಆಳವಾಗಿ ಸಂಶೋಧನೆ ಮಾಡಿ ಮುಂದುವರಿಯೋಕೆ ಇಷ್ಟಪಡ್ತೀರ. ಈ ಸಮಯದಲ್ಲಿ ಯಾರಾದರೂ ಈ ಕೆಲಸ ಮಾಡೋಕ್ಕೆ ಹೊರಟಿದೆಯಲ್ಲ, ಇದರ ತಕ್ಷಣದ ಫಲ ಏನು, ಇಲ್ಲಿ ತನಕ ಏನು ಸಾಧಿಸಿದೆಯಾ ಅಂತ ಕೇಳಿದರೆ ನೀವು ಒತ್ತಡಕ್ಕೆ ಸಿಕ್ಕಾಕೋತೀರ.
ನಿಮ್ಮ ಕ್ರಿಯೇಟಿವಿಟಿನ ಹೊರಗಡೆ ತಗೊಬರೋಕ್ಕೆ ಸಮಯ ಬೇಕು, ನಿಮಗೆ ಶಾಂತಿ ಬೇಕು. ಶೀಘ್ರ ಫಲಿತಾಂಶಕ್ಕಾಗಿ ನಿಮ್ಮ ಮೇಲೆ ಒತ್ತಡ ಹೇರಿದರೆ ನಿಮ್ಮ ಉತ್ಸಾಹನೇ ಕಡಿಮೆ ಆಗಿಬಿಡುತ್ತೆ. ಉದಾಹರಣೆಗೆ, ನೀವು ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಾ ಇರ್ತೀರ. ಡೈಲಿ ರಿಸರ್ಚ್ ಮಾಡಿ ಮಾರ್ಕೆಟ್ ಹೇಗಿದೆ ಅಂತ ಸ್ಟಡಿ ಮಾಡ್ತಾ ಇರ್ತೀರ. ನಿಮ್ಮ ಸ್ಟಾರ್ಟಪ್ಗೆ ಸಾಫ್ಟ್ವೇರ್ ಕೂಡ ಡೆವಲಪ್ ಮಾಡಬೇಕು ಅಂತ ಆಲೋಚನೆ ಬರುತ್ತೆ ನಿಮಗೆ. ಆದರೆ ನಿಮ್ಮ ತಂದೆ ಡೈಲಿ ಅದೇನೋ ಮಾಡ್ತಾ ಇದೆಯಲ್ಲ, ಅದರಿಂದ ನಿನಗೆ ಹಣ ಎಷ್ಟು ಬರ್ತಿದೆ, ಯಾವಾಗ ಹಣ ಬರುತ್ತೆ, ಇಲ್ಲಿ ತನಕ ಎಷ್ಟು ಹಣ ಸಂಪಾದನೆ ಮಾಡಿದ್ಯಾ ಈ ಕೆಲಸದಿಂದ ಅಂತ ಪ್ರತಿದಿನ ಕೇಳ್ತಾನೆ ಇದ್ದರೆ ನಿಮ್ಮ ಉತ್ಸಾಹ ಕುಗ್ಗಿ ಹೋಗಿ ಒತ್ತಡಕ್ಕೆ ಸಿಲುಕ್ತೀರ. ನಿಮ್ಮ ಮನಃಶಾಂತಿಯನ್ನು ಕಳ್ಕೊತೀರ. ಕೊನೆಗೆ ಒಂದು ಹಂತದಲ್ಲಿ ಎಲ್ಲವನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರ. ಒಟ್ಟಾರೆಯಾಗಿ ಹೇಳೋದಾದರೆ, ನೀವು ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಯಾರು ಏನೇ ಹೇಳಿದರೂ ತಲೆ ಕೆಡಿಸ್ಕೋಬೇಡಿ. ಸಾಧ್ಯವಾದಷ್ಟು ಯಾರಿಗೂ ಹೇಳದೆ ಸೈಲೆಂಟಾಗಿ ನಿಮ್ಮ ಕೆಲಸ ನೀವು ಮಾಡಿ. ನಿಮಗೆ ಪ್ರೋತ್ಸಾಹ ಕೊಡೋರಿಗಿಂತ ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡುವಂಥ ಜನಗಳೇ ಹೆಚ್ಚು. ಅಂಥ ಜನರಿಂದ ದೂರ ಇರಿ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರಾಮು ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.